ಅದ್ಭುತವಾದ ನಟಿ ಕೂಡ ಹೌದು. ಆದರೆ ಹೆಚ್ಚಾಗಿ ಅಭಿಮಾನಿಗಳ ಆಸೆಗಳನ್ನ ಪೂರೈಸ್ತಾ ಇಲ್ಲ ನೀವು. ಇತ್ತೀಚೆಗೆ ಜಾಸ್ತಿ ಸಿನಿಮಾಗಳನ್ನ ಮಾಡ್ತಾ ಇಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಪಾತ್ರಗಳು ನಿಮಗೆ ಬರ್ತಾ ಇಲ್ವಾ? ಅದರ್ವೈಸ್ ನಿಮಗೆ ನಟನೆ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆಯಾ, ಹೇಗೆ ಮ್ಯಾಮ್? ಇಲ್ಲ ಇಲ್ಲ, ನಟನೆ ಬಗ್ಗೆ ಆಸಕ್ತಿ ಕಮ್ಮಿ ಆಗಲ್ಲ. ಆದರೆ ಏನಾಗುತ್ತೆ, ನನ್ನ ಆ್ಯಕ್ಟಿಂಗ್ ಶೈಲಿ ಆನ್ ಸ್ಕ್ರೀನ್ ಏನು ಹೇಳ್ತೀವಿ, ಆಫ್ ಸ್ಕ್ರೀನ್ ಈಸ್ ಆಲ್ಸೋ ವೆರಿ ಡಿಫ್ರೆಂಟ್. ನಾನು ಮೆಥಡ್ ಆರ್ಟಿಸ್ಟ್ ಥರನೇ ಸ್ವಲ್ಪ. ಅಂದರೆ ಐ ರಿಯಲಿ ನೀಡ್ ಲಾಡ್ ಆಫ್ ಪ್ರಿಪ್ರೇಷನ್. ಆ ಪ್ರಿಪ್ರೇಷನಿಗೆ ಅಷ್ಟರ ಮಟ್ಟಿಗೆ ನನಗೆ ಆ ಪಾತ್ರ ಇರಬೇಕು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನನಗೆ ಅಷ್ಟು ಗಾಢವಾದ ಪಾತ್ರಗಳನ್ನು ಯಾರು ಕೊಡ್ತಿಲ್ಲ ಅನ್ನೋಂಥ ಬೇಜಾರು ಖಂಡಿತವಾಗ್ಲೂ ಇದೆ. ಯಾರಾದರೂ ನಿರ್ದೇಶಕರು ಕೇಳಿಸ್ಕೊಳ್ತಾ ಇದ್ದರೆ ದಯವಿಟ್ಟು ಐ ಆಮ್ ಓಪನ್ ಫಾರ್ ಆಲ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್. ನಾನು ಹೇಳಿದ್ದೀನಿ, ಐ ಆಮ್ ಓಪನ್ ಫಾರ್ ಎವ್ರಿ ಕ್ಯಾರೆಕ್ಟರ್. ಕಾಮಿಡಿ ಇರಬಹುದು ಅಥವಾ ಯಾವುದೇ ಇರಬಹುದು. ಇದನ್ನು ಕಂಪ್ಲೇಂಟ್ ಅಂತ ಹೇಳೋಕ್ಕಿಂತ ಐ ಥಿಂಕ್ ಇಟ್ಸ್ ಟೈಮ್ ವಿ ಶುಡ್ ಚೇಂಜ್. ಯಾವಾಗಲೂ ಒಬ್ಬ ಮಹಿಳೆ ಅಂದರೆ ತೆಲುಗು ತಮಿಳೆಲ್ಲ ಸುಮಾರು ಬಂದಿದೆ ನನಗೆ ಆಫರ್ಸು. ಮಹಿಳೆ ಅಂತಿದ್ದಂಗೆ ಒಂದು ವಯಸ್ಸನ್ನು ಒಂದು ವಯಸ್ಸಿಗೆ ಅವಳು ಬರ್ತಾಳೆ ಅಂತ ಹೇಳ್ತಿದ್ದಂಗೆ ಅವಳನ್ನು ಒಂದು ಪಾತ್ರಧಾರಿಯಾಗಿ ಅಂದರೆ ಅವಾಗ ಅವಳು ಬರೀ ಗಂಡಸಿನ ಒಂದು ನೆರಳಾಗೇ ಉಳಿಬೇಕು ಅನ್ನೋವಂಥದ್ದನ್ನು ಇವತ್ತೂ ನಮ್ಗೆ ಹಾಗೆ ತೋರಿಸ್ತಾ ಇದ್ದಾರೆ. ಇನ್ನೂ ಚಿತ್ರಗಳಲ್ಲಿ ಪರದೆ ಮೇಲೆ ತೋರಿಸುವಂಥದ್ದು ಸ್ವಲ್ಪ ನನಗೆ ಅದು ವ್ಯತಿರಿಕ್ತ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಅದರಲ್ಲಿ ನಂಬಿಕೆ ಇಟ್ಕೊಂಡವಳು ಅಲ್ವೇ ಅಲ್ಲ. ನನ್ನ ಮನೆಯಲ್ಲಿ ನಾನು ಬೆಳೆಸಿದ್ದು ಹಾಗಿರಲಿಲ್ಲ. ಹಾಗಾಗಿ ಐ ವಿಲ್ ರಿಯಲಿ ಐ ಥಿಂಕ್ ಇವತ್ತು ನಾವು ಎಲ್ಲರೂ ನೋಡ್ತಾ ಇದ್ದೀವಿ ಹೆಂಗಸರ ಸಾಧನೆ ಪ್ರತಿ ಕ್ಷೇತ್ರದಲ್ಲೂ ಇರೋದ್ರಿಂದ ಇಟ್ಸ್ ಟೈಮ್ ದ್ಯಾಟ್ ವಿ ವೇಕಪ್ ನಾವು ಅಂತ ಅನಿಸುತ್ತೆ. ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ, ಆದಷ್ಟು ಬೇಗ? ಇಲ್ಲ, ಪ್ರೊಡಕ್ಷನ್ ಹೌಸ್ ಶುರುವಾಗಿ 15 ವರ್ಷಗಳಾಗಿದೆ. ಆದರೆ ಒಂದು ಸಿನಿಮಾ ನಾವು ಮಾಡಿದ್ದೀವಿ, ನಿರುತ್ತರ ಅನ್ನೋ ಒಂದು ಸಿನಿಮಾನ. ಅದು ಸಂಗೀತವನ್ನೇ ಒಂದು ಆಧಾರ ಸ್ತಂಭವಾಗಿ ಇಟ್ಕೊಂಡು ಮಾಡಿದಂತಹ ಸಿನಿಮಾ. ಇನ್ನು ಮುಂದೆ ಯಾಕಂದರೆ ಇವಾಗ ನಮಗೆ ಈಗೇನಾಗ್ಬಿಟ್ಟಿದೆ, ಇದು ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಬಂದು ಅದು ಯಶಸ್ವಿ ಕಂಡಿರುವಂಥದ್ದು ತುಂಬ ಸಂತೋಷದ ವಿಷಯ. ಆದರೆ ನಮ್ಮ ಸಿನಿಮಾಗಳಲ್ಲಿ ರಕ್ತಪಾತ ಇಲ್ಲದೆ ಇರೋದ್ರಿಂದ ಅದಕ್ಕೆ ಒಂದು ಬಯರ್ಸ್ ಅನ್ನೋ ತುಂಬ ಕಮ್ಮಿ ಇರ್ತಾರೆ. ನಾನು ಆ್ಯಕ್ಟಿಂಗು ಮಾಡಲಿಲ್ಲ, ಯಾವುದೇ ರಕ್ತಪಾತ ಇರೋ ಸಿನಿಮಾದಲ್ಲಿ ನಾನು ಮಾಡಲ್ಲ ಅಂತ ಮುಂಚೆನೇ ನಿರ್ಧಾರ ಮಾಡಿದ್ದೆ. ನಾನೇ ಆ್ಯಕ್ಟ್ ಮಾಡದೇ ಇರೋದ್ರಿಂದ ನಾನು ಅದನ್ನು ನಿರ್ಮಾಣ ಮಾಡೋಕ್ಕೂ ಸಾಧ್ಯ ಇಲ್ಲ. ಆಮೇಲೆ ನಮ್ಮ ಮನಸ್ಸಿರೋದು ಈ ಥರದ್ರಲ್ಲಿದೆ, ಈ ರಂಗಗಳಲ್ಲಿದೆ. ಪ್ರೊಡಕ್ಷನ್ ಬೇಸಿಕಲಿ ನನಗೆ ಇಷ್ಟ ಇರೋದು, ಇವತ್ತು ನಾವು ಯಾವುದೂ ಮನುಷ್ಯನ ಕತೆಗಳನ್ನ ಹೇಳ್ತಾ ಇಲ್ಲ. ನಿಮ್ಮ ಕತೆ ಹೇಳೋಕ್ಕೆ ನಂಗೆ ಇಷ್ಟ ಆಗುತ್ತೆ, ಅವ್ರ ಕತೆ ಹೇಳೋಕ್ಕೆ ಇಷ್ಟ ಆಗುತ್ತೆ. ಈ ಥರದ ಕತೆಗಳನ್ನ ನಾವು ಮುಂದೆ ತರಬೇಕೇ ವಿನಃ, ಜನರ ಮುಂದೆ ತರಬೇಕೇ ವಿನಃ, ಇರಲಿ ದೊಡ್ಡದಾಗಿ ಮಟ್ಟದಲ್ಲಿದೆ. ಬಟ್ ಅದು ಒಂಥರ ಕನಸಿಗೂ ನಾಟದ, ಅದನ್ನು ಅತಿಯಾಗಿ ಒಂದು ಇದನ್ನು ವೈಭವೀಕರಿಸಿರುವಂತಹ, ನಮ್ಮ ಕನಸಿಗೂ ಸಿಗದಂತಹ ಒಂದು ಕಥೆಯ ವಿಶ್ಲೇಷಣೆ ಅಥವಾ ಕಥಾ ಸಾರಾಂಶವನ್ನು ಜನರು ಎದುರಿಗೆ ಇಡ್ತಾ ಇದ್ದಾರೆ. ಅಟ್ಸ್ ಆಲ್ಸೋ ಅ ಟ್ಯಾಲೆಂಟ್. ಯಾಕಂದರೆ ಐ ಬಿಲೀವ್ ಇನ್ ಆಲ್ ಕೈಂಡ್ ಆಫ್ ಮೂವೀಸ್. ಆದರೆ ಕತೆ ನಮ್ದೆಲ್ಲರದು ಆಗಿರಬೇಕು. ಯಾಕಂದರೆ ಯಾರಿಗೆ ಎಲ್ಲಿಂದ ಪ್ರೇರಣೆ ಸಿಗುತ್ತೆ, ಯಾರಿಂದ ಯಾರ ಜೀವನ ಹಿಂಗೆ ಬದಲಾಗುತ್ತೆ ಅಂತ ಗೊತ್ತಿಲ್ಲ, ಯಾವ ಕತೆ ಅವ್ರಿಗೆ ಮುಟ್ಟತ್ತೆ ಅಂತ ಗೊತ್ತಿಲ್ಲ. ಸೊ ನಮ್ಮ ಪ್ರಯತ್ನ ಅದಾಗಿರಬೇಕು ಅಂತ ನನಗೆ.